ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ರ ಆ ನಟಿ ಅವನು ನನಗೆ ವಂಚಿಸಿ ಬಿಟ್ಟ ಎಂದಿದ್ದೇಕೆ ಈ ಕಲಾವಿದೆ. ತಮಿಳು ನಟಿ ಶ್ವೇತಾ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಮಾಡಿದ ಪೋಸ್ಟ್ ಒಂದು ಇದೀಗ ಎಲ್ಲೆಡೆ ಸಂಚಲನ ಮೂಡಿಸಿದೆ. ವಿಜಯ್ ಟಿವಿಯಲ್ಲಿ ಪ್ರಸಾರ ಆಗುವ ಚಿನ್ನ ಮರುಮಗಳು ಎಂಬ ಜನಪ್ರಿಯ ತಮಿಳು ಧಾರಾವಾಹಿಯ ಮೂಲಕ ಮನೆ ಮಾತಾಗಿದ್ದ ನಟಿ ಶ್ವೇತಾ ತಮ್ಮ ಅಭಿನಯದ ಮೂಲಕ ಬಹಳಷ್ಟು ಖ್ಯಾತಿಯನ್ನ ಪಡೆದಿದ್ರು. ಹೀಗಿರುವಾಗ ನಟಿ ಶ್ವೇತಾ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಮೂಡಿದ ಪೋಸ್ಟ್ ಒಂದು ಇದೀಗ ಎಲ್ಲೆಡೆ ಸಂಚಲನ ಮೂಡಿಸಿದೆ. ಏನಪ್ಪ ವಿಷಯ ಅಂದರೆ, ನಟಿ ಶ್ವೇತಾ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಾನು ನಿಮ್ಮೊಂದಿಗೆ ಬಹಳ ಮುಖ್ಯವಾದ ವಿಷಯವನ್ನ ಹಂಚಿಕೊಳ್ಳಲು ಬಯಸ್ತೇನೆ. ನಾನು ಈಗಾಗಲೇ ಹೇಳಿದಂತೆ ನಾವು ಪ್ರೀತಿಸಿ ನಂತರ ಮದುವೆಯಾದವು. ಆ ಸಮಯದಲ್ಲಿ ನನಗೆ ಕೇವಲ 20 ವರ್ಷ. ತುಂಬ ಚಿಕ್ಕ ಹುಡುಗಿಯಾಗಿದ್ದರಿಂದ ಅವನ ಬಗ್ಗೆ ನನಗೆ ಹೆಚ್ಚಿನ ವಿಷಯಗಳು ತಿಳಿದಿರಲಿಲ್ಲ ಎಂದು ಪೋಸ್ಟ್ ಮಾಡಿದ್ದಾರೆ. ನಂತರ ಕಾಲಕ್ರಮೇಣ ಒಂದೊಂದೇ ಸತ್ಯಗಳು ಹೊರಬರಲು ಶುರುವಾಗಿದೆ. ಮೊದಲಿಗೆ ಅವನು ನನ್ನ ಮೇಲೆ ಒಂದು ಕೇಸ್ ಇದೆ ಎಂದು ಹೇಳಿಕೊಂಡಿದ್ದ. ಜೊತೆಗೆ ಅದನ್ನು ಪರಿಹರಿಸಲು ನಾನು ಸಾಕಷ್ಟು ಹಣವನ್ನು ಖರ್ಚು ಮಾಡಿದ್ದೆ. ಆದರೆ ಆ ಪ್ರಕರಣದ ಬಗ್ಗೆ ಅವನು ಹೇಳಿದ್ದೆಲ್ಲವೂ ಸುಳ್ಳು ಎಂದು ನನಗೆ ತಿಳಿದಿದೆ. ಅಷ್ಟೇ ಅಲ್ಲ, ಅವನ ವಿರುದ್ಧ ಇನ್ನೂ ಹಲವು ಪ್ರಕರಣಗಳಿದೆ ಎಂದು ಬೆಳಕಿಗೆ ಬಂದಿದೆ. ಆದ್ದರಿಂದ ಈ ಸಂಬಂಧವನ್ನ ಮುಂದುವರಿಯಲು ಸಾಧ್ಯ ಇಲ್ಲ ಎಂದು ಹೇಳಿಬಿಟ್ಟೆ. ಆ ಬಳಿಕ ಅವನ ನಿಜ ಬಣ್ಣ ಒಂದೊಂದಾಗಿ ಹೊರಬರಲು ಶುರುವಾಯಿತು. ಹೀಗಾಗಿ ನಾನು ಅವನನ್ನ ಬಿಟ್ಟು ನನ್ನ ಕುಟುಂಬಕ್ಕೆ ಮರಳಿದೆ. ಅಷ್ಟೇ ಅಲ್ಲದೆ ಮತ್ತೊಂದು ವಿಚಾರ ಏನಂದ್ರೆ, ನಾವು ಪ್ರೀತಿಸ್ತಿದ್ದ ಸಮಯದಲ್ಲಿ ಅವನು ಅದೇನೋ ಬಿಸ್ನೆಸ್ ಮಾಡ್ತೇನೆ ಎಂದು ಹೇಳಿ ನನ್ನ ಬಳಿಯಿಂದ ಅದೆಷ್ಟೋ ಹಣ ಮತ್ತು ಚಿನ್ನಾಭರಣಗಳನ್ನ ಪಡೆದುಕೊಂಡಿದ್ದ. ನಾನು ಕೂಡ ಅವನನ್ನು ನಂಬಿ ನನ್ನ ಬಳಿ ಇದ್ದದ್ದನ್ನೆಲ್ಲ ಕೊಟ್ಟುಬಿಟ್ಟೆ. ಆ ಬಳಿಕ ಗೊತ್ತಾಯಿತು ನಾನು ಮೋಸ ಹೋಗಿದ್ದೇನೆ ಎಂದು. ಹೀಗಾಗಿ ನಾನು ಅವನ ವಿರುದ್ಧ ವಿಚ್ಛೇದನ ಪ್ರಕರಣವನ್ನು ದಾಖಲಿಸಿದ್ದೇನೆ. ಅವನು ಎಷ್ಟು ದೊಡ್ಡ ಮೋಸಗಾರನೆಂದು ನನಗೆ ಈಗ ಗೊತ್ತಾಗಿದೆ. ನಾನು ತೆಗೆದುಕೊಂಡ ಈ ನಿರ್ಧಾರದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ನಾನು ಇಷ್ಟು ದಿನ ಅವನನ್ನು ಎಲ್ಲಿಯೂ ಬಿಟ್ಟುಕೊಡಲಿಲ್ಲ ಮತ್ತು ಎಲ್ಲ ಸಮಯದಲ್ಲಿಯೂ ಅವನ ಜೊತೆ ನಿಂತಿದ್ದೆ. ಆದರೆ ಅವನು ನನ್ನ ಪ್ರೀತಿಗೆ ಅರ್ಹನಲ್ಲ ಎಂದು ಅವನೇ ಸಾಬೀತುಪಡಿಸಿದ್ದಾನೆ. ನನ್ನ ಒಬ್ಬಳಿಗೆ ಅಲ್ಲ, ಅವನು ಇದೇ ರೀತಿ ಅನೇಕ ಜನರಿಗೆ ವಂಚಿಸಿದ್ದಾನೆ. ನನ್ನಂತೆಯೇ ಅನೇಕ ಜನರು ಮೋಸ ಹೋಗಿದ್ದಾರೆ. ಹೀಗಾಗಿ ಅವನು ಒಬ್ಬ ಮೋಸಗಾರ ಎಂದು ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೀನಿ. ಹೀಗಾಗಿ ಯಾರು ಕೂಡ ಅವನನ್ನು ನಂಬಬೇಡಿ ಎಂದು ನಟಿ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಬರೆದುಕೊಂಡಿದ್ದಾರೆ.